ಆಂಧ್ರದಲ್ಲಿ ಹೊಸ ತಂತ್ರಜ್ಞಾನ ಬಳಸಿಕೊಂಡು ತಂಬಾಕು ಹದ ಮಾಡಲಾಗುತ್ತಿದೆ. ಈಗ ಕರ್ನಾಟಕದಲ್ಲಿಯೂ ಸಹ ಬಿದಿರಿನ ಕಡ್ಡಿ ಹಾಗೂ ಸುತ್ತಲಿ ದಾರದ ಬದಲಾಗಿ ಈ ಹೊಸ ತಂತ್ರಜ್ಞಾನವನ್ನು ಬಳಸಲು ನಮ್ಮ ಕಂಪನಿಯಿಂದ ಮೊದಲಿಗೆ ಪ್ಲಾಟ್ಫಾರಂ ನಂಬರ್ 3ರ ವ್ಯಾಪ್ತಿಯ ಉದ್ದೂರು ಗ್ರಾಮದಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ ಎಂದು ಜಿಪಿಐ ಕಂಪನಿಯ ಮ್ಯಾನೇಜರ್ ರಾಮಚಂದ್ರ ತಿಳಿಸಿದರು. ಈ ಸಂದರ್ಭದಲ್ಲಿ ತಂಬಾಕು ಮಂಡಳಿಯ ಕ್ಷೇತ್ರಾಧಿಕಾರಿ ಮಂಜುನಾಥ್, ಗವಿಗೌಡ, ನೀಲಶೆಟ್ಟಿ, ಚೇತನ್ ಉಪಸ್ಥಿತರಿದ್ದರು. ಸೊ ಇದು ರಿಸರ್ಚ್ ಹಂತದಲ್ಲಿದ್ದು ಇದು ಯಾವ ಥರ ಮುಂದೆ ರೈತರಿಗೆ ಉಪಯೋಗ ಆಗುತ್ತೆ, ಇದರಿಂದ ರೈತರಿಗೆ ಜಾಸ್ತಿ ಅನುಕೂಲ ಇದೆ. ಅವ್ರು ಹೇಳಿದಂಗೆ ಒಂದು ಲೇಬರ್ ಉಳಿತ ಸಮಯ ಕಡಿಮೆ ಆಗುತ್ತೆ ಮತ್ತು ವೇಸ್ಟೇಜ್ ಕಡಿಮೆ ಆಗುತ್ತೆ ಅವ್ರು ಹೇಳಿದಂಗೆ. ಅದೇ ಥರ ಇನ್ನೊಂದೇನಂದರೆ ಫೈರ್ ಆಕ್ಸಿಡೆಂಟ್, ಏನಾದರೂ ಕೆರೆ ಕಟ್ಟಿದಾಗ ಎಲೆಗಳು ಡ್ರಾಪ್ ಆಗಿ ಬಿದ್ದುಬಿಟ್ಟು ಬೆಂಕಿ ಅನಾಹುತ ಆಗ್ತಿತ್ತು, ಅದು ಕೂಡ ಇದರ ಮುಖಾಂತರ ತಪ್ಪಿಸ್ಬೋದು ಅಂತ ಅವ್ರು ಹೇಳಿದ್ದಾರೆ. ಆಂಧ್ರದಲ್ಲಿ ಈ ಥರ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಈ ಕರ್ನಾಟಕದಲ್ಲಿ ಯಾವ ಥರ ಉಪಯೋಗ ಆಗುತ್ತೆ ನಮ್ಮ ಇಲ್ಲಿ ಕರ್ನಾಟಕದ ಪರಿಸ್ಥಿತಿಗೆ ಅಂತ ಈಗ ಟ್ರಯಲ್ ಹಂತದಲ್ಲಿದೆ. ಅದನ್ನು ನೋಡಿಬಿಟ್ಟು ಇದೊಂದು ನೆಕ್ಸ್ಟ್ ಕ್ಯೂರಿಂಗ್ ಆದಮೇಲೆ ಯಾವ ಥರ ಯೂಸ್ ಆಗುತ್ತೆ ಅಂತ ಮತ್ತೆ ಅಭಿಪ್ರಾಯ ಹಂಚ್ಕೊಳ್ತೀವಿ. ಸೊ ರೈತರಿಗೆ ಈ ಉದ್ದೂರು ಗ್ರಾಮದಲ್ಲಿ ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಿದ್ದಾರೆ ನಮ್ಮ ಪ್ಲಾಟ್ಫಾರ್ಮ್ 3ನೇ ಪ್ಲಾಟ್ಫಾರ್ಮ್ದಲ್ಲಿ. ಸೊ ಅವ್ರು ಹೇಳಿದಂಗೆ ರೈತರು ಹೇಳಿದಂಗೆ ಯಾವ ಥರ ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ಕ್ಯೂರಿಂಗ್ ಆದಮೇಲೆ ಮತ್ತೆ ಮಾಹಿತಿಯನ್ನು ಹೇಳಿದ್ದಾರೆ. ಜಿಪಿಐ ಲಿಮಿಟೆಡ್ ಕಂಪ್ನಿಯಲ್ಲಿ ನಾವು ಸೀನಿಯರ್ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೀವಿ. ಈಗ ನಾವು ಇದು ಫಸ್ಟ್ ಉದ್ದೂರು ಗ್ರಾಮದಲ್ಲಿ ಇದನ್ನ ಪ್ರಯೋಗ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ನಾವು ಆಂಧ್ರದಲ್ಲಿ ಮಾಡಿದ್ದೀವಿ, ಸಕ್ಸಸ್ ಆಗಿದೆ. ಇಲ್ಲಿವೇ ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ಒಳ್ಳೆಯ ಹಣಕಾಸು ಉಳಿತಾಯ ಆಗಲಿ. ಮತ್ತು ಅದಕ್ಕೆ ಯಾಕೆಂದರೆ ಕೆ ಜಿಗೆ ಸುತ್ತಿದಾರ 100ರಿಂದ 120 kg ಇದೆ, 120 ರೂಪಾಯಿ ಇದೆ. ಅದು ನಮಗೆ ರೈತರಿಗೆ ಸೇವ್ ಆಗುತ್ತೆ. ಇದೇ ರೀತಿ ನಾವು ಕ್ಲಿಪ್ಸ್ ಮಾಡೋದ್ರಿಂದ ನಮಗೆ NTRM ಎಂತಿದೆ 0 NTRM ಸೇರೋದಿಲ್ಲ, ಸೇರ್ಪಡೆ ಆಗೋದಿಲ್ಲ. ಈಗ ದಾರದಿಂದ ಪ್ಲಾಸ್ಟಿಕ್ ಆಗಿ ಒಂದು ತುಂಡಾಗಿ ಎಲ್ಲ ಆ ಬಗಸಕ್ಕೆ ಸೇರ್ಪಡೆ ಆಯ್ತಿತ್ತು. ಅದು ಈಗೇನು NTRM 0 NTRM ಈಗ ನಮಗೆ ಬರ್ತಾಯಿದೆ. ಈಗ ರೈತರು